ಬದುಕು ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಇರೋದಿಲ್ಲ. ಕೆಲವರು ತಮ್ಮ ಜೀವನವನ್ನು ತಾವು ಮಾತ್ರ ಬದುಕ್ತಾರೆ, ಇನ್ನು ಕೆಲವರು ತಮ್ಮ ಬದುಕನ್ನು ಇತರರಿಗೆ ಸಹಜವಾಗಿಸುವಲ್ಲಿ ಬಳಸ್ತಾರೆ. ಇಂತಹವರ ಬದುಕು ಸಾರ್ಥಕವಾಗಿರುತ್ತದೆ. ಅವರು ಸಮಾಜಕ್ಕೆ ಕೊಡುಗೆ ನೀಡುತ್ತಾರೆ, ಮೌಲ್ಯಾಧಾರಿತ ಜೀವನ ನಡೆಸ್ತಾರೆ ಮತ್ತು ಬೇರೆಯವರಿಗೆ ಪ್ರೇರಣೆಯನ್ನು ಕೂಡ ನೀಡುತ್ತಾರೆ. ನೈತಿಕ ಮೌಲ್ಯಗಳನ್ನು ಪಾಲಿಸಿ ಬದುಕ್ತಾರೆ, ಇತರರ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾರೆ, ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡ್ತಾರೆ, ಸಮಾಜದ ಸುಧಾರಣೆಗೆ ಬದ್ಧರಾಗಿರ್ತಾರೆ. ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ಬದ್ಧತೆ ಹೊಂದಿರುವುದು ಕೂಡ ಇವರ ಪ್ರಮುಖ ಲಕ್ಷಣ. ಸಾಧನೆ ಕೇವಲ ಭೌತಿಕ ಆಸ್ತಿ ಅಲ್ಲ ಸ್ನೇಹಿತರೆ. ಜನಸೇವೆ, ಶಿಕ್ಷಣ, ವೈಜ್ಞಾನಿಕ ಕ್ಷೇತ್ರ, ಕೃಷಿ, ಕಲಾಕ್ಷೇತ್ರ, ಪರಿಸರ ರಕ್ಷಣಾ ಕಾರ್ಯಗಳು ಎಲ್ಲವೂ ಕೂಡ ಸಾರ್ಥಕ ಸಾಧನೆಯ ಭಾಗಗಳು ಕೂಡ ಆಗಿವೆ. ಸ್ನೇಹಿತರೆ, ಇವತ್ತಿನ ದಿನ ನಾನು ಪ್ರಮುಖವಾದಂತಹ ಒಬ್ಬ ವ್ಯಕ್ತಿಯ ಜೀವನದ ಕೆಲವೊಂದು ಪ್ರಮುಖ ಅಂಶಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಅಂತಹ ವ್ಯಕ್ತಿಗಳ ಪಟ್ಟಿಯಲ್ಲಿ ಬುದ್ಧ, ಬಸವಣ್ಣ, ಗಾಂಧೀಜಿ, ಅಂಬೇಡ್ಕರ್ ಇವರುಗಳು ಸಾರ್ಥಕ ಬದುಕಿನ ಉದಾಹರಣೆಗಳು. ಅವರು ತಮ್ಮ ಬದುಕನ್ನ ಇತರರ ಕಲ್ಯಾಣಕ್ಕೆ ಮೀಸಲಿಟ್ಟಿದ್ದರು. ಅಂಬೇಡ್ಕರ್ ಅವರ ಬಗ್ಗೆ ತಿಳಿದುಕೊಳ್ಳಬೇಕಾದ ಆಸಕ್ತಿದಾಯಕ ವಿಚಾರಗಳು ಇವು. ಒಂದನೆಯದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಲ್ಯದ ಹೆಸರು ಅಂಬಾವಾಡೇಕರ್. ಆದರೆ ಅವರ ಗುರುಗಳಾದ ಮಹಾದೇವ್ ಅಂಬೇಡ್ಕರ್ ಅವರು ಇವರ ಬುದ್ಧಿವಂತಿಕೆಯನ್ನು ಗಮನಿಸಿ ಅಂಬೇಡ್ಕರ್ ಎಂಬ ಉಪನಾಮವನ್ನು ಶಾಲೆಯಲ್ಲಿ ದಾಖಲಿಸಿದರು. ಎರಡನೆಯ ಅಂಶ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 14ನೇ ಮಗನಾಗಿ ಜನಿಸಿದರು. ಮೂರನೆಯ ಅಂಶ, ಭಾರತದ ತ್ರಿವರ್ಣ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಶ್ರೀ ಪಿಂಗಳಿ ವೆಂಕಯ್ಯನವರು. ಆದರೆ ನಟ್ಟ ನಡುವೆ ಕಂಡು ಬರುವಂತಹ ಅಶೋಕ ಚಕ್ರದ ರೂವಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. 4, ಮೊಟ್ಟ ಮೊದಲು ಭಾರತದಿಂದ ಅಂದರೆ ಹೊರದೇಶದಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ನಮ್ಮ ಭಾರತದ ಪ್ರಥಮ ಪ್ರಜೆ ಎಂದರೆ ಅದು ಡಾಕ್ಟರ್ ಅಂಬೇಡ್ಕರ್ ಅವರು. 5, ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದ ವೇಟಿಂಗ್ ಫಾರ್ ಎ ವೀಸಾ ಎಂಬ ಪುಸ್ತಕ ಇಂದು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಪುಸ್ತಕವಾಗಿ ಅಧ್ಯಯನ ಮಾಡಲಾಗುತ್ತಿದೆ. 6, ಲಂಡನ್ ಸಂಗ್ರಹಾಲಯದಲ್ಲಿ ಕಾರ್ಲ್ ಮಾರ್ಕ್ಸ್ ಪ್ರತಿಮೆಯ ಜೊತೆಗೆ ಸೇರಿಸಲ್ಪಟ್ಟ ಏಕೈಕ ಭಾರತೀಯ ಹೆಮ್ಮೆಯ ಪುತ್ರ ಎಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದು. 7, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 64 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರು. ಅವರಿಗೆ 9 ಭಾಷೆಗಳನ್ನು ಓದಲು, ಬರೆಯಲು ಮತ್ತು ಮಾತನಾಡಲು ಬರುತ್ತಿದ್ದವು. ಅವುಗಳೆಂದರೆ ಹಿಂದಿ, ಪಾಲಿ, ಇಂಗ್ಲಿಷ್, ಸಂಸ್ಕೃತ, ಫ್ರೆಂಚ್, ಜರ್ಮನ್, ಮರಾಠಿ, ಪರ್ಷಿಯನ್ ಮತ್ತು ಗುಜರಾತಿ ಭಾಷೆಗಳು. 8, ಕೊಲಂಬಿಯಾ ವಿಶ್ವವಿದ್ಯಾಲಯವು 2004ರಲ್ಲಿ ವಿಶ್ವದ ಶ್ರೇಷ್ಠ 100 ವಿದ್ವಾಂಸರುಗಳನ್ನು ಹೆಸರಿಸಿ ಪಟ್ಟಿ ಮಾಡಲು ಮುಂದಾಯಿತು. ಅದರಲ್ಲಿ ಮೊದಲನೆಯ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದು ಎಂದರೆ ನಿಜಕ್ಕೂ ತುಂಬ ಹೆಮ್ಮೆ ಎನಿಸುತ್ತದೆ. 9, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅವರು ಬದುಕಿದ್ದಾಗ ಅಂದರೆ 1950ರಲ್ಲಿ ನಿರ್ಮಿಸಲಾಗಿತ್ತು ಮತ್ತು ಅದನ್ನು ಕೊಲ್ಲಾಪುರ ನಗರದಲ್ಲಿ ಪ್ರತಿಷ್ಠಾಪನೆ ಸಹ ಮಾಡಲಾಯಿತು. 10, ಭಾರತ ಸಂವಿಧಾನವನ್ನು ರಚಿಸುವ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡರು. ಅವರು ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕುಗಳನ್ನು ಪ್ರಾತಿನಿಧ್ಯವನ್ನು ಸೇರಿಸಲು ಹೋರಾಡಿದರು. 11, ಅಂಬೇಡ್ಕರ್ ಅವರು 6ನೇ ಡಿಸೆಂಬರ್ 1956ರಂದು ದೆಹಲಿಯಲ್ಲಿ ಸ್ವರ್ಗಸ್ಥರಾದರು. ನ್ಯಾಯಯುತ ಮತ್ತು ಸಮಾನ ಭಾರತೀಯ ಸಮಾಜದ ಕಡೆಗೆ ಅವರ ಎಲ್ಲ ಪ್ರಯತ್ನಗಳಿಗಾಗಿ ಅವರಿಗೆ 1990ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಇದಾಗಿದೆ ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ತಿಳಿದುಕೊಳ್ಳಬೇಕಾದ ಪ್ರಮುಖ ಆಸಕ್ತಿದಾಯಕ ಅಂಶಗಳು. ಧನ್ಯವಾದಗಳು.